Welcome back to online classes. Dear 8th standard students, in the previous class we discussed square roots, cube roots and how to find out square roots for square numbers, complete square numbers, and how to find out cube roots for the cubes by factorization method, isn't it? So I think we finished exercise 5.1, 5.2, 5.3, 5.4, 5.5, 5.6 up to 5.6 we finished. And also in exercise 5.7 first main over. So today let us solve second main. So that is exercise 2.7. Exercise 2.7 class 8th. In the previous class, we discussed about how to calculate or how to find out square roots by factor method and how to find out cube roots by factor methods. Okay. So in this exercise, so the second main is, listen, find the cube root of the following by looking at the last digit and using estimation. Without doing actual factorization, without doing or without finding cube roots actually. So let us calculate the cube roots of the following numbers by estimation. Estimation ಮಾಡಿ ನಾವು ಅಂತೀವಲ್ಲ, ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಹೇಳು ಅಂತ ಹೇಳ್ತೀವಿ ನಾವು ಯೂಶುವಲಿ ಡೇ ಟು ಡೇ ಲೈಫಲ್ಲಿ ನಾವು ಈ ರೀತಿ ಮಾತಾಡ್ಕೋತೀವಿ, ಹೌದಲ್ಲ? ಸೊ ಅಪ್ರಾಕ್ಸಿಮೇಟ್ ಆಗಿ ಅದ್ರದ್ದು ಬೆಲೆ ಎಷ್ಟಿರ್ಬೋದು ಅಂತೀವಲ್ಲ, ಹಾಗೆ ಅಪ್ರಾಕ್ಸಿಮೇಟ್ ಆಗಿ ಎಸ್ಟಿಮೇಷನಲ್ಲಿ ಎಸ್ಟಿಮೇಟ್ ಮಾಡಿ ಅಂದಾಜು ಮಾಡಿ ಇವುಗಳದ್ದು ಕ್ಯೂಬ್ ರೂಟ್ ಕ್ಯಾಲ್ಕುಲೇಟ್ ಮಾಡೋದು. ಸೊ ವಿತೌಟ್ ಆ್ಯಕ್ಚುಲಿ, ಸೊ ಆ್ಯಕ್ಚುಯಲ್ ಮೆಥಡಲ್ಲಿ ಅಲ್ಲ. So without actual method, so we have to calculate cube roots of these numbers by estimation. So let us see how it can be possible. Listen. So for this we have to learn one table. That is, what is that table? So we have to write one table. So what is that table means? So listen. So this is units digits of n. So let us write units digit of n, then unit digit of n cube. So let us see. Suppose n cube means cube number. So let us write 1, 2, 3, 4, 5, 6, 7, 8 and one more, that is 9. So you know very well, ನಿಮಗೆ 1 to 9 ಕ್ಯೂಬ್ ನಂಬರ್ಸ್ ಗೊತ್ತು. ಸೊ 1 ಕ್ಯೂಬ್ ಅಂದರೆ 1, 2 ಕ್ಯೂಬ್ ಮೀನ್ಸ್ 8, 3 ಕ್ಯೂಬ್ ಅಂದರೆ 27, 4 ಕ್ಯೂಬು 64, 5 ಕ್ಯೂಬು 125, 6 ಕ್ಯೂಬು 216, 7 ಕ್ಯೂಬು 343, ಸೊ 8 ಕ್ಯೂಬು 512, ಸೊ 9 ಕ್ಯೂಬು 729. ಇಷ್ಟೇ ಅಲ್ಲ, ನೀವು ಮುಂದಕ್ಕೆ ಬೇಕಾದಷ್ಟು ಬರ್ಕೋಬೋದು. ಇದಿಷ್ಟು ತಿಳ್ಕೊಂಡ್ರೆ ಸಾಕು. ಸೊ ಇದನ್ನು ನಮ್ಗೆ ಗೊತ್ತಿರಬೇಕು. ಈ ಟೇಬಲ್ ಗೊತ್ತಾದಾಗ ಮಾತ್ರ ನಾವು ಈ ಎಕ್ಸರ್ಸೈಸಲ್ಲಿ ಈ ಮೈನ್ನ ಮಾಡ್ಲಿಕ್ಕೆ ಸಾಧ್ಯ, ಸೆಕೆಂಡ್ ಮೈನ್ನ. ಸೊ ನೋಡಿ, ಫೈಂಡ್ ದ ಕ್ಯೂಬ್ ರೂಟ್ ಆಫ್ ದ ಫಾಲೋಯಿಂಗ್ ಬೈ ಲುಕಿಂಗ್ ಅಟ್ ದ ಲಾಸ್ಟ್ ಡಿಜಿಟ್ ಆ್ಯಂಡ್ ಯೂಸಿಂಗ್ ಎಸ್ಟಿಮೇಷನ್ಸ್. ಸೊ ಇದರಲ್ಲಿ ಫಸ್ಟ್ ಒನ್ 91,125. 91,125 ನೋಡಿ. ಸೊ ಈ ನಂಬರ್ನ ನಾವು ಬ್ರೇಕ್ ಮಾಡ್ಕೊಳ್ಳೋಣ. ಸೊ ನಂಬರ್ನ ಬ್ರೇಕ್ ಮಾಡ್ಕೊಳ್ಳೋದು ಹೇಗೆ? So first, the unit digits of n cube ಏನಿದೆ? So n cube. So this is the n cube, isn't it? Here n cube, cube number ಅಂತ 91125. So this is n cube is equal to 91125. So let us write or let us see the unit digit of n cube. ನೋಡಿ ಏನಿದೆ? The unit digit of n cube. Unit digit ಏನಿದೆ ಇಲ್ಲಿ? 5 ಇದೆ. ಓಕೆ, ಯೂನಿಟ್ ಡಿಜಿಟ್ಸ್ 5 ಇದೆ ಅಂದರೆ, ಸೊ ಯೂನಿಟ್ ಡಿಜಿಟ್ ನೋಡಿ, ಯೂನಿಟ್ ಡಿಜಿಟ್ ಇದ್ರದ್ದು ಯೂನಿಟ್ ಡಿಜಿಟ್ 5 ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಸೊ ಇಲ್ಲಿ 5 ಬಂದಾಗ ನೋಡಿ, ಇದ್ರದ್ದು ಯೂನಿಟ್ ಡಿಜಿಟ್ 5 ಬಂದರೆ ಅದರದ್ದು ಕ್ಯೂಬ್ ರೂಟ್ ಏನಾಗ್ತದೆ? 5 ಆಗಿರಲೇಬೇಕು. ಅಂದರೆ ಅದರಲ್ಲಿ ಯೂನಿಟ್ ಡಿಜಿಟು 5 ಆಗಿರಲೇಬೇಕು. ಕ್ಯೂಬ್ ರೂಟ್ನಲ್ಲಿ ಇರ್ತಕ್ಕಂಥ ಯೂನಿಟ್ ಡಿಜಿಟು 5 ಆಗಿರಲೇಬೇಕು. ಅದಕ್ಕೆ ನಾನು ಈ ಟೇಬಲ್ ಬರೆದಿದ್ದು, ಅರ್ಥ ಆಯ್ತಾ? ಎನ್ ಕ್ಯೂಬ್ ಅಂದರೆ ಕ್ಯೂಬ್ ನಂಬರು, ಇವೆಲ್ಲ ಕ್ಯೂಬ್ ನಂಬರ್ಸು, ಅದರದ್ದು ಕ್ಯೂಬ್ ರೂಟ್ಸು. ಈ ಮೇಲ್ಗಡೆ ಇರೋದೆಲ್ಲ ಕ್ಯೂಬ್ ರೂಟ್ಸು. ಕ್ಯೂಬ್ ನಂಬರಲ್ಲಿ ಯೂನಿಟ್ ಪ್ಲೇಸಲ್ಲಿ 5 ಇದ್ದರೆ ಕ್ಯೂಬ್ ರೂಟಲ್ಲಿ ಯೂನಿಟ್ ಪ್ಲೇಸಲ್ಲಿ 5 ಇರುವಂಥ ವ್ಯಾಲ್ಯೂನೇ ಬರಬೇಕು ನಮಗೆ ಎಸ್ಟಿಮೇಷನ್ ಮಾಡೋದಕ್ಕೆ, ಅರ್ಥ ಆಯ್ತಾ? ಸೊ ಅರ್ಥ ಮಾಡ್ಕೊಳ್ಳಿ. ಓಕೆ,
So the unit digit of n cube is equal to 5. Understand? So if n cube is equal to this much, then unit digit of n cube is equal to 5. Then the unit digit of n, n must be 5, isn't it? ಹೌದಲ್ವಾ? ಇದು 5 ಆದಮೇಲೆ ಇದು 5 ಇರಲೇಬೇಕು, ಯಾಕೆಂದ್ರೆ 5 ಇದೆ ನೋಡಿ. ಸೊ ಲೆಟ್ ಅಸ್ ಸ್ಪ್ಲಿಟ್ ಈ ನಂಬರ್ನ ಸ್ಪ್ಲಿಟ್ ಮಾಡಿ. ಸೊ ಲೆಟ್ ಅಸ್ ಸ್ಪ್ಲಿಟ್ 91,125 ಆ್ಯಸ್, ಸೊ ಈ ಕಡೆಯಿಂದ 3 ಡಿಜಿಟ್ಸ್ನ ಮಾಡಿ, ಈ ಕಡೆಯಿಂದ 3 ಡಿಜಿಟ್ಸ್ ಅಂದರೆ ಇಲ್ಲಿಗೆ ಬರ್ತದೆ. ಸೊ 91 ಆ್ಯಂಡ್ 125 ಅಂತ ಮಾಡ್ಕೊಳ್ಳಿ. ಓಕೆ, ಮಾಡಿಕೊಂಡು ಈಗ ನೋಡಿ ಈ 91 ಯಾವುದಕ್ಕೆ ನಿಯರೆಸ್ಟು, ಇಲ್ಲಿ ನೋಡಿ 91 ಯಾವುದಕ್ಕೆ ನಿಯರೆಸ್ಟ್ ಅದೇ, ಈ 64ಗೆ ನಿಯರೆಸ್ಟ್ ಅದೇ. ಓಕೆ, ಸೊ 91 ಈಸ್ ನಿಯರೆಸ್ಟ್ ಟು 64 ವಿಚ್ ಈಸ್ ಈಕ್ವಲ್ ಟು 4 ಕ್ಯೂಬ್ ಅಲ್ವಾ. ಸೊ ನಿಯರೆಸ್ಟ್ ಟು 64 ವಿಚ್ ಈಸ್ ಈಕ್ವಲ್ ಟು 4 ಕ್ಯೂಬ್. ಹಾಗೆ 125 ಈಸ್ ನಿಯರೆಸ್ಟ್ ಟು 125, ಯಾಕೆಂದರೆ 125 ಈಸ್ ಇಟ್ ಸೆಲ್ಫ್ ಕ್ಯೂಬ್ ನಂಬರ್. 125 ಕ್ಯೂಬ್ ನಂಬರು, ಹೆನ್ಸ್ 5 ಕ್ಯೂಬ್. ಅರ್ಥ ಆಯ್ತಲ್ಲ? ಸೊ ಇದು ನಾವು ಈ ರೀತಿ ಬರೆಯೋಣ. ಲಿಸನ್, 4 ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು 64 ಈಸ್ ಲೆಸ್ ದ್ಯಾನ್ 91. ಈ 91 ಅನ್ನೋದು ಇದಕ್ಕಿಂತ ದೊಡ್ಡದು, ಅಂದರೆ ಈ 64 ಈ 91ಗಿಂತ ಚಿಕ್ಕದು. ಓಕೆ, ಲೆಸ್ ದ್ಯಾನ್ 125. ಇದು 125 ಅದಲ್ಲ, ಸೊ ಲೆಸ್ ದ್ಯಾನ್ ಇದಕ್ಕಿಂತ ಈ 191 125ಗಿಂತ ಚಿಕ್ಕದು. ಓಕೆ, ಲೆಸ್ ದ್ಯಾನ್ 125 ವಿಚ್ ಈಸ್ ಈಕ್ವಲ್ ಟು 5 ಕ್ಯೂಬ್. 125 ಅಂದರೆ ಏನು? 5 ಕ್ಯೂಬ್. ಸೊ 125 ಅಂದರೆ 5 ಕ್ಯೂಬ್, ದಟ್ ಈಸ್ ಕ್ಯೂಬ್ ನಂಬರ್. 5ದು ಕ್ಯೂಬ್ ನಂಬರ್ 125. ಸೊ ಹಾಗೆಯೇ ಇದು ಸ್ಪ್ಲಿಟ್ ಮಾಡಬಾರ್ದಾಗ ಇಷ್ಟ ಆಯಿತು. ಸೊ ನೆಕ್ಸ್ಟ್ 4 ತೊಗೊಂಡ್ರಲ್ಲ, ಅದೇ ಥರ 40 ಕ್ಯೂಬ್ ಮಾಡ್ಕೊಳ್ಳೋಣ. ಯಾಕೆ 40 ಕ್ಯೂಬ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ನಮಗೆ ಇದಿಷ್ಟು ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡಿದ್ದೀವಿ ನಾವು. ಸೊ ಇದು ದೊಡ್ಡ ನಂಬರು. ಸೊ 91,125 ಅಂದರೆ ಈ ಕ್ಯೂಬ್ ರೂಟು, ಇದ್ರದ್ದು ಕ್ಯೂಬ್ ರೂಟು 4 ಮತ್ತು 5 ನಡುವೆ ಇರೋದಿಲ್ಲ, 40 ಮತ್ತು 50 ನಡುವೆ ಇರ್ತದೆ. ಅರ್ಥ ಆಯ್ತಾ? ಯಾಕೆಂದರೆ ವಿ ಆರ್ ಗೋಯಿಂಗ್ ಟು ಎಸ್ಟಿಮೇಟ್. ಇದನ್ನು ನಾವು ಎಕ್ಸಾಕ್ಟಾಗಿ ಫ್ಯಾಕ್ಟ್ರಿ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ಬೈ ಎಸ್ಟಿಮೇಷನ್. ಆ ಕಾರಣಕ್ಕೋಸ್ಕರ ಇದ್ರದ್ದು 40 ತೊಗೊಳ್ಳೋಣ. ಸೊ 40 ಕ್ಯೂಬ್ ಅಂದರೆ ಎಷ್ಟಾಯ್ತದೆ? 64. ಸೊ 3 zeros. ಓಕೆ, ಲೆಸ್ ದ್ಯಾನ್, ಈಗ ನಾವು ಹೋಲ್ ನಂಬರ್ ಬರೆಯೋಣ, 91, 125. ಸೊ ಲೆಸ್ ದ್ಯಾನ್ ಸೇಮ್ ಇಲ್ಲಿ. ಸೊ ಇಲ್ಲಿ 5 ಕ್ಯೂಬ್ ಅಂದರೆ ಎಷ್ಟು? 5 ಕ್ಯೂಬ್ ಮೀನ್ಸ್ ಇದನ್ನು 50 ಕ್ಯೂಬ್ ಮಾಡ್ಕೊಳ್ಳೋಣ. ಸೊ 50 ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು 125. So 3 zeros. Understand? Okay. Or you can write 40 cube is equal to 64,000 less than 91125 is less than 125,000 is equal to 50 cube. Okay. Understand? Nodi. So 91,125 is in between 64,000 and 25. ಇವೆರಡರ ನಡುವೆ ಅದೇ ಅಂತ ಇದ್ರ ಕ್ಯೂಬ್ ರೂಟ್ಸು. 64 ಮತ್ತು ಸೊ 64,000 ಆ್ಯಂಡ್ 12,500. 64 ಸಾರಿ, ಓ ಸಾರಿ 000. ಸೊ ದಟ್ ಈಸ್ 1,25,000. ಸೊ ದಿಸ್ 91,125 ಈಸ್ ಇನ್ ಬಿಟ್ವೀನ್ 64,000 ಆ್ಯಂಡ್ 1,25,000. ಇವೆರಡರ ನಡುವೆ ಇದೆ ಅಂತ. ಸೊ ದಿಸ್ ಕ್ಯೂಬ್ ರೂಟ್ ಈಸ್ ಇನ್ ಬಿಟ್ವೀನ್ ದೀಸ್ ಟು ನಂಬರ್ಸ್. ಇದ್ರದ್ದು ಕ್ಯೂಬ್ ರೂಟ್ ಏನು? 40. ಇದ್ರ ಕ್ಯೂಬ್ ರೂಟು 50. ಸೊ ಇವೆರಡರ ನಡುವೆ ಇದೆ. ಸೊ ಎರಡರ ನಡುವೆ ಇದೆ, ಬಟ್ ಇಟ್ ಶುಡ್ ಬಿ, ಆ ಕ್ಯೂಬ್ ರೂಟ್ ವ್ಯಾಲ್ಯೂ ಶುಡ್ ಬಿ 5 ಇನ್ ಯೂನಿಟ್ ಪ್ಲೇಸ್ ಅಂತ. ಇದು ನೆನಪು ಇಟ್ಕೋಬೇಕು. ಯಾಕೆಂದರೆ ಇಲ್ಲಿ 5 ಯೂನಿಟ್ ಪ್ಲೇಸ್, n ಕ್ಯೂಬ್ 5 ಆದಮೇಲೆ ಇನ್ನೂ 5 ಇರಲೇಬೇಕು ಅಂತ ಹೇಳ್ತೀವಿ. ಹಾಗಾದರೆ 40 to 41 ಬರ್ಕೊಂಡು ಹೋಗೋಣ. ಸೊ 40, 41, 42, 43, 44, 45, 46, 47, 48, 49, 50. ಸೊ ಇಷ್ಟು ವ್ಯಾಲ್ಯೂಸಲ್ಲಿ ಯೂನಿಟ್ ಡಿಜಿಟ್ಸಲ್ಲಿ 5 ಇರೋದು ಯಾವುದು? ಸೊ ದಿಸ್ ಒನ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? ಓಕೆ. ಸೊ ಹೆನ್ಸ್, ಸೊ ದೇರ್ ಫೋರ್ ಹೆನ್ಸ್ ಎನ್ ಮಸ್ಟ್ ಲೈ ಬಿಟ್ವೀನ್ 40 and 50. ಸೊ ಎನ್ ಮೀನ್ಸ್ ಕ್ಯೂಬ್ ರೂಟ್. ಎನ್ ಮಸ್ಟ್ ಲೈ ಬಿಟ್ವೀನ್ 40 and 50. ಸೊ 40 and 50 ಅಂದಮೇಲೆ ಏನು? ಸೊ ದೇರ್ ಫೋರ್, ಸೊ ಯೂನಿಟ್, ಸಿನ್ಸ್ ದ ಯೂನಿಟ್ digits of n is 5, so therefore that is cube root. So cube root of
91,125 ಈಸ್ 45. ಅಂಡರ್ಸ್ಟ್ಯಾಂಡ್? ಹೆಂಗೆ ಬಂದು ಗೊತ್ತಾಯ್ತಲ್ಲ, 45 ಆಗಿರ್ತದೆ. ಬೇಕಾದ್ರೆ ನೀವು 45ನ ಮಲ್ಟಿಪ್ಲೈ ಮಾಡಿ ನೋಡಿ 3 ಟೈಮ್ಸ್. ಸೊ ಯು ವಿಲ್ ಗೆಟ್ ದಿಸ್ ನಂಬರ್. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತದೆ? ಇದು ಸ್ವಲ್ಪ ಥಿಯರಿಟಿಕಲ್ ಅನ್ನಿಸ್ತದೆ, ಸೊ ಆದರೂ ಅರ್ಥ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇನ್ನೊಂದು ನಂಬರ್ ಮಾಡ್ತೀನಿ ನೋಡಿ, ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗ್ತದೆ. ನೆಕ್ಸ್ಟು 5 ಇದೆ. ಅದು 5 ನಾನು ಬೇಡ, ನೀವೇ ಮಾಡ್ಕೊಳ್ಳಿ ಇದನ್ನ, ಸೆಕೆಂಡ್ ಒನ್ನು. ಸೊ ಸೆಕೆಂಡ್ ಒನ್ ನೀವೇ ಮಾಡ್ಕೊಳ್ಳಿ. ಸೊ 166,375 ಇಲ್ಲಿ 3 ಡಿಜಿಟ್ಸ್ನ ಇದು ಮಾಡ್ಕೊಳ್ಳಿ, ಗ್ರೂಪ್ ಮಾಡ್ಕೊಳ್ಳಿ. ಸೊ ಇದು ನೀವು ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಮಾಡ್ತೀನಿ ನೋಡಿ. ಸೊ ದ್ಯಾಟ್ ಈಸ್ 70. ಸೊ ನೆಕ್ಸ್ಟ್ ಒನ್ ಇದು ನೋಡಿ, 704,969. ಓಕೆ, ಸೊ ಒಂದು ಸೆಕೆಂಡ್ ಇದು ನೀಟಾಗಿ ನೋಡ್ಕೊತಾರೆ. ಲಿಸನ್, 704,969 ಇಲ್ಲಿ ನೋಡಿ. ಸೊ ಇದರಲ್ಲಿ ಈಗ ಡೈರೆಕ್ಟಾಗಿ ಹೇಳ್ತೀನಿ. 704ನ ಸ್ಪ್ಲಿಟ್ ಮಾಡಿ 969ನ ಸ್ಪ್ಲಿಟ್ ಮಾಡಿ. ಸೊ ಇವೆರಡು ಒಂದು ಕಡೆ ಗ್ರೂಪ್, ಇವೆರಡು ಒಂದು ಗ್ರೂಪು. ಓಕೆ, ಇಲ್ಲಿ ನೋಡಿ ಯೂನಿಟ್ ಪ್ಲೇಸಲ್ಲಿ ಏನದೆ. ಸೊ ಹಿಯರ್ ದ ಯೂನಿಟ್ಸ್ ಆಫ್ n ಕ್ಯೂಬ್, ದ ಯೂನಿಟ್ಸ್ ಆಫ್ n ಕ್ಯೂಬ್. ಸೊ ಯೂನಿಟ್ಸ್ ಆಫ್ n ಕ್ಯೂಬ್ ಇಸ್ ಈಕ್ವಲ್ ಟು 9. ಯೂನಿಟ್ಸ್ ಆಫ್ n ಕ್ಯೂಬ್ 9 ಬಂದರೆ ಇಲ್ಲಿ ನೋಡಿ, ಯೂನಿಟ್ಸ್ ಆಫ್ n ಕ್ಯೂಬ್ 9 ಬಂದರೆ ಅದ್ರ ಇನ್ನೂ ಸಹ ಯೂನಿಟ್ ಪ್ಲೇಸಲ್ಲಿ 9 ಬರಬೇಕು. ನೋಡೋಣ ಯಾವ್ದು ಬರ್ತದೆ. ಸೇಮ್ ಇಲ್ಲಿ ನೋಡಿ. ಈಗ ಫಸ್ಟ್ ಒನ್ 704. ಸೊ 704 ಈಸ್ ನಿಯರೆಸ್ಟು ಯಾವುದಕ್ಕೆ ನಿಯರೆಸ್ಟ್ ಇದೆ ನೋಡಿ. 704 ನಿಯರೆಸ್ಟ್ ಯಾವುದಕ್ಕೆ? ಸೊ 8 ಬರ್ಕೋಬೇಕು, ಯಾಕಂದ್ರೆ ಲಾಸ್ಟ್ 9 ಇದೆ. ಸೊ ಇದು ಬೇಡ, ಇದು ಇಟ್ ಈಸ್ ನಿಯರೆಸ್ಟ್ ಟು this one, that is 512. 704 is nearest to 512. Hence let us take, that is 8 cube which is equal to 512 is less than 704. ಯಾಕೆಂದರೆ ಇದಕ್ಕಿಂತ ಇದು ಕಡಿಮೆ ನಂಬರ್ ತೊಗೋಬೇಕು ನಾವು. 729 ತೊಗೊಳಂಗಿಲ್ಲ, ಯಾಕೆ 729 ಲಾಸ್ಟ್ ನಂಬರ್ ನಮಗೆ. 704 is less than, that is. So next one 729, so which is equal to 9 cube. Next one ಇದು. ಸೊ ನೋಡಿ, ಇದಕ್ಕಿಂತ ಜಾಸ್ತಿ ಅಂದರೆ ಇದಕ್ಕಿಂತ ಇದು ಚಿಕ್ಕದು ಮತ್ತು ಇದಕ್ಕಿಂತ ಚಿಕ್ಕದು ಅಂತ. ಓಕೆ, 704 is less than 729. ಅಂಡರ್ಸ್ಟ್ಯಾಂಡ್? ಸೊ ಇವಾಗ ನಮಗಿರ್ತಕ್ಕಂಥ ಈ ವ್ಯಾಲ್ಯೂ ಈಗ ಮತ್ತು ಈಗ 80 ಮಾಡ್ಕೊಳ್ಳೋಣ. ಸೊ 80 ಕ್ಯೂಬ್ ಇಸ್ ಈಕ್ವಲ್ ಟು, 80 ಕ್ಯೂಬ್ ಇಸ್ ನಥಿಂಗ್ ಬಟ್ ಏನು 80 ಕ್ಯೂಬ್ ಅಂದರೆ, ಸೊ ದಟ್ ಈಸ್ 512,000 ಇದ್ರದ್ದು ಲೆಸ್ ದ್ಯಾನ್ 704. ಈಗ ಆ ನಂಬರ್ನ ಹಾಕಿ, ದಟ್ ಈಸ್ 969 ಈಸ್ ಲೆಸ್ ದ್ಯಾನ್ 729,000 ವಿಚ್ ಈಸ್ ಈಕ್ವಲ್ ಟು 90 ಕ್ಯೂಬ್. ಓಕೆ, ಸೊ ಈಗ ದ ಎನ್ ಮಸ್ಟ್ ಲೈ ಬಿಟ್ವೀನ್ 80 ಆ್ಯಂಡ್ 90. 80 ಆ್ಯಂಡ್ 90. ಸೊ ಇವೆರಡರ ನಡುವೆ ಇದೆ. ಸೊ 80 ಮತ್ತು 90 ನಡುವೆ ಅಂದರೆ ಬರ್ಕೊಂಬರೋಣ. 80, 81, 82, 83, 84, 85, 86, 87, 88, 89, 90. ಸೊ ನೋಡಿ, ನಾನು ಮೊದಲೇ ಹೇಳಿದೆ n ಕ್ಯೂಬು 9 ಇದ್ದಾಗ, ಸೊ n ಮಸ್ಟ್ ಬಿ 5 ಅಂತ. ಅಂದರೆ ದ ಯೂನಿಟ್ಸ್ ಆಫ್ n ಮಸ್ಟ್ ಬಿ 5 ಆಗಿರಲೇಬೇಕು. ಸೊ ಸಾರಿ 5 ಅಲ್ಲ 9. ಸಾರಿ. ಸೊ ದ ಯೂನಿಟ್ಸ್ ಆಫ್ n ಮಸ್ಟ್ ಬಿ 9. ಯೂನಿಟ್ಸ್ ಆಫ್ n ಮಸ್ಟ್ ಬಿ 9 ಅಂದರೆ ಯಾಕೆಲ್ಲಿ ನೋಡಿ, ಇಲ್ಲಿ 9 ಬಂತು. ಯಾಕೆಂದರೆ ಈ ಪ್ರಾಬ್ಲಮಲ್ಲಿ n ಕ್ಯೂಬ್ದು 9 ಬಂದದೆ ಅಂದಮೇಲೆ, ಸೊ ಅದರದ್ದು ಯೂನಿಟ್ ಡಿಜಿಟ್ಸ್ ಆಫ್ n ಎಷ್ಟು? 9 ಅದೇ. ಸೊ 9 ಅದೇ ಅಂದರೆ ಇಷ್ಟು ನಂಬರ್ಸಲ್ಲಿ 9 ಎಲ್ಲಿ ಬರ್ತದೆ? ಸೊ 89. ಅಂಡರ್ಸ್ಟ್ಯಾಂಡ್? ಓಕೆ, ಅರ್ಥ ಆಯ್ತಾ? ಸೊ therefore the n must lie between 80 and 90. Hence that is cube root of 704,969
is equal to 89, or we can write, so cube root of 704969 is equal to 89. ಅರ್ಥ ಆಯ್ತಾ? ಓಕೆ. ಸೊ ಅದೇ ಥರ ಇನ್ನೊಂದು ಪ್ರಾಬ್ಲಮ್ ಇದೆಯಲ್ಲ, ಅದು ನೀವೇ ಮಾಡ್ಕೊಳ್ಳಿ, ಯಾಕೆಂದರೆ ಅದು 5 ಇದೆ, ಆ ಕಡೆ 125 ಬರ್ತದೆ, ಈ ಕಡೆ ನಿಯರೆಸ್ಟ್ ತೊಗೊಳ್ಳಿ. ಓಕೆ, ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಒಂದು 2 ಟೈಮ್ಸ್ ವಿಡಿಯೋನ ನೋಡಿ. ಇನ್ನೊಂದೇ ಒಂದು ಪ್ರಾಬ್ಲಮ್ ಅದೇ, 3ರಲ್ಲಿ 2 ಪ್ರಾಬ್ಲಮ್ ಮಾಡಿದ್ದೀನಿ, ಇನ್ನೊಂದೇ ಒಂದು ಪ್ರಾಬ್ಲಮ್ ಅದೇ. ಸೊ ನೀಟಾಗಿ ನೋಡ್ಕೊಂಡು ಬರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.